ಮಾರ್ಕೆಟ್ನಲ್ಲಿ ಸೌಲಭ್ಯಗಳ ಕೊರತೆ. ನೆರಳಿಲ್ಲದೆ ಬಿಸಿಲಿಗೆ ಬಾಡ್ತಾರೋ ಹೂಗಳು. ಮಧುಗಿರಿ ತಾಲೂಕಿನ ಹಿಂದೂಪುರ ಮೇನ್ ರೋಡ್ನಲ್ಲಿರೋ ಗೊಂದಿಹಳ್ಳಿ ಗ್ರಾಮ ಪಂಚಾಯಿತಿ ಮುಂಭಾಗ ಇರೋ ಹೂವಿನ ಮಾರ್ಕೆಟ್ನಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಹೂ ಬೆಳೆಗಾರರು ಪರದಾಡುವಂತಾಗಿದೆ. ಪೂರ್ವಜರ ಕಾಲದಿಂದಲೂ ಈ ಹೂವಿನ ಮಾರುಕಟ್ಟೆಯಲ್ಲಿ ಹೂ ಬೆಳೆಗಾರರು ತಾವು ಬೆಳೆದ ಹೂಗಳನ್ನು ತಂದು ಮಾರಾಟ ಮಾಡ್ತಾರೆ. ಆದರೆ ಈ ಮಾರುಕಟ್ಟೆಯಲ್ಲಿ ಸೌಕರ್ಯಗಳೇ ಇಲ್ಲದಿರೋದ್ರಿಂದ ಹೂಗಳು ಬಾಡುವಂತಾಗಿದೆ. ಹೇಳಿ ಕೇಳಿ ಮಧುಗಿರಿ ಬರ ಪೀಡಿತ ಪ್ರದೇಶವಾಗಿದ್ದು, ತಾಲೂಕಿನ ರೈತರು ಕಷ್ಟಪಟ್ಟು ಬಗೆ ಬಗೆಯ ಹೂಗಳನ್ನು ಬೆಳೆದಿದ್ದಾರೆ. ತಾವು ಬೆಳೆದ ಹೂಗಳನ್ನು ಗೊಂದಿಹಳ್ಳಿಗೆ ತಂದು ಹೂವಿನ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾರೆ. ಈ ಮಾರ್ಕೆಟ್ಗೆ ಸೂಕ್ತವಾದ ಕಟ್ಟಡಗಳಿಲ್ಲ. ಇದರಿಂದ ಫುಟ್ಪಾತ್ ಅನ್ನೇ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡು ಹೂವನ್ನ ಮಾರಾಟ ಮಾಡ್ತಿದ್ದಾರೆ. ಉರಿ ಬಿಸಿಲಿನಲ್ಲಿ ರೈತರು ಹೂವನ್ನ ವ್ಯಾಪಾರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನೆರಳಿಲ್ಲದೆ ರೈತರ ಹೂಗಳು ಬಾಡಿ ಹೋಗ್ತವೆ. ಇದರಿಂದ ರೈತರಿಗೆ ಸಾಕಷ್ಟು ನಷ್ಟವಾಗ್ತಾ ಇದ್ದು, ರೈತರು ಕಂಗಾಲಾಗಿದ್ದಾರೆ. ಸುಮಾರು 30 ವರ್ಷದಿಂದ ಮಾರ್ಕೆಟ್ ನಡೀತೆ ಸರ್. ಇಲ್ಲಿ ಮತ್ತೆ ಕೊರಟಗೆರೆ ಮತ್ತು ಮಧುಗಿರಿ ತಾಲೂಕು 2 ಸೆಂಟ್ರಲ್ ಇದೆ ಇದು. ಈ ಮಾರ್ಕೆಟ್ ಬಂದು ಇಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಜನಗಳಿಗೆ ಇಲ್ಲಿ ಬಿಸಿಲಲ್ಲಿ ನಿಂತಿರ್ತಾರೆ. ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ತಿಳ್ಕೊಳ್ತೀವಿ. ಈ ಕಡೆಯಿಂದ ಕೊಡಗೇನಹಳ್ಳಿಯಿಂದ ಬರ್ತಾರೆ, ಈ ಕಡೆ ಮಧುಗಿರಿವರೆಗೂ ಬರ್ತಾರೆ, ಮತ್ತು ಈ ಕಡೆ ಐಡಿಹಳ್ಳಿವರೆಗೂ ಬರ್ತಾರೆ ಸರ್. ಪ್ರತಿದಿನ ನಡೆಯುತ್ತೆ ಸರ್. ಇಲ್ಲಿ ವಹಿವಾಟು ಸುಮಾರು ದಿನಕ್ಕೆ ಒಂದು 50,000ರಿಂದ 60,000 ವಹಿವಾಟು ಆಗುತ್ತೆ ಸರ್. ಒಂದು 200ರಿಂದ 300 ಜನ ರೈತರು ಬರ್ತಾರೆ ಸರ್. ಡೈಲಿ ಬರ್ತಾರೆ ಸರ್. ಸುಮಾರು ಒಂದು 30 ವರ್ಷದಿಂದ ಮಾರ್ಕೆಟ್ ನಡೀತಾ ಇದೆ. ವ್ಯವಸ್ಥೆ ಇಲ್ಲ ಸರ್, ಮಾರ್ಕೆಟ್ ವ್ಯವಸ್ಥೆ ಇಲ್ಲ, ಮತ್ತು ಬಸ್ ಸೌಲಭ್ಯ ಇಲ್ಲ, ಮತ್ತು ಎಲ್ಲ 11-12 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಮತ್ತು ಲೇಟಾಗಿ ಬಂದವರಿಗೆ ಆಕ್ಷನೇ ಸಿಗಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಸರಿಯಾದ ಬೆಲೆ ಇಲ್ಲ. ಇನ್ನು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿಯೇ ಮಾರುಕಟ್ಟೆ ನಡೀತಾ ಇದ್ದು, ಹೂವಿನ ಬೆಳೆಗಾರರಿಗೆ ಬೇಕಾದ ಸೌಲಭ್ಯವನ್ನು ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಬಿಸಿಲಿನ ಸಮಸ್ಯೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಬಡ ರೈತರು ದುಡ್ಡು ಕೊಟ್ಟು ನೀರನ್ನ ಕೊಂಡುಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದು, ಇದರಿಂದ ರೈತರು ದಣಿವಿನಲ್ಲಿಯೇ ವ್ಯಾಪಾರ ಮಾಡುವಂತಾಗಿದೆ. ಇಲ್ಲಿ ಗೊಂದಿಹಳ್ಳಿ ಮಾರ್ಕೆಟ್ ಆಗಿ ಸುಮಾರು ವರ್ಷದಿಂದ ಮಾರ್ಕೆಟ್ ಆಗಿದೆ. ಪಂಚಾಯತಿ ಕಡೆಯಿಂದ ಏನಾದರೂ ಇಲ್ಲಿ ಒಂದು ಶೆಡ್ ಕಡೆಯಿಂದ ಒಂದು ಗ್ರಾಂಟ್ ಮಾಡಿ ಇಲ್ಲಿ ಮಾರ್ಕೆಟ್ ಮಾಡಿದ್ರೆ ನಮ್ಮ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಸುಮಾರು 20 ವರ್ಷದಿಂದ ನಡೀತಾ ಇತ್ತು ಸರ್. ಇಲ್ಲಿ 400 ಕಿಲೋಮೀಟರ್ ಇಂದನೂ ಬರ್ತಾರೆ ಸರ್. ಒಂದು 20 ಕಿಲೋಮೀಟರ್ ಇಂದ ಬರ್ತಾರೆ ಸರ್. ಇಲ್ಲಿ 150-200 ಜನ ಬರ್ತಾರೆ ಸರ್. ಎಲ್ಲೈತೆ ಸರ್ ನೋಡಿ ಸರ್, ಎಲ್ಲ ಬಿಸ್ಲಾಗೆ ಇದ್ವಿ ಸರ್. ಕುಡಿಯೋಕೆ ನೀರಿಲ್ಲ, ಇಲ್ಲಿ ಒಂದು ಮಾರ್ಕೆಟಿನ ವ್ಯವಸ್ಥೆ ಇಲ್ಲ. ಮಳೆ ಬಂದ್ರೂ ಗಾಳಿ ಬಂದ್ರೂ ಹೂವೆಲ್ಲ ಹಾರ್ಕೊಂಡು ಹೋಗ್ತವೆ. ಅಷ್ಟು ಅನುಕೂಲ ಮಾಡ್ಬೇಕು ಸರ್. ಇನ್ನಾದರೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೂ ಮಾರಾಟಗಾರರಿಗೆ ಬೇಕಾದ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.